ರೈಟ್ ತಗೋ. ನಿನ್ ಸೀರಿಯಸ್ ನಿನ್ನಿಷ್ಟ, ಆದ್ರೂ ಕೇಳ್ತೀನಿ, ಯಾಕೆ ಕೂತ್ಕೊಂಡಿದ್ಯಾ? ನಮ್ ಚಿಕ್ಕಣ್ಣ ಬಾಯಿಗೆ ಬಂದಾಗ ಮಾತಾಡ್ದ ಗೊತ್ತಾ? ಬ್ರೇಕ್ ಹಾಕು. ನಮ್ಮ ಅಣ್ಣನ್ ಬಾಯಿಗ ಅಲ್ಲ, ಕಾರ್ಗೆ. ನಡಿ. ನಿಮ್ಮಣ್ಣ ಏನ್ ಬೊಗಳದ ಅಂದೆ? ಐ ಮೀನ್ ಏನ್ ಹೇಳ್ದ ಅಂದೆ? ಹೆಂಗಸ್ರಿಗೆ ಯಾಕೆ ಡ್ರೈವಿಂಗ್ ಅಂತಾನೆ? ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ? ಹೋಗಿ ಹೋಗಿ ನಿನಗೆ ಹೇಳದ್ನಲ್ಲ, ಈ ಗಂಡಸರೆಲ್ಲ ಒಂದೇ ಜಾತಿಯವರು. ಮತ್ತಿನ್ನೇನು, ಈ ಟ್ರಾಫಿಕ್ ನಲ್ಲಿ ಗಂಡನ ಡ್ರೈವಿಂಗ್ ಸೀಟ್ ಅಲ್ಲಿ ಕೂರಿಸಿ ಹೆಂಡತಿ ಆದವಳು ಪಕ್ಕದ ಸೀಟಲ್ಲಿ ಮಾರಾಣಿ ತರ ಕೂತ್ಕೊಂಡು ಜಮ್ ಅಂತ ಹೋಗುತ್ತಾನೆ. ಯಾಕೆ ಹೆಂಗಸರು ಡ್ರೈವ್ ಮಾಡ್ತಿರುವಾಗ ಗಂಡಸರು ರಾಜನ್ ತರ ಕೂತ್ಕೊಳ್ಳೋಕಾಗಲ್ವಾ? ಹೀಗೆ ಅಣ್ಣವ್ರು ಕೂತಿರೋದು ಅದೇ ಸ್ಟೈಲ್ ಹೇಳ್ತಾನೆ. ಒಂದ್ ನಿಮಿಷ ಗಾಡಿ ನಿಲ್ಸು. ಬ್ರೇಕ್ ಬ್ರೇಕ್. ಹಲೋ. ನೀನ್ ಬೆಂಗಳೂರಲ್ಲಿ ಗಾಡಿ ನಿಲ್ಸ್ಬೇಕು ಅಂದ್ರೆ ನಿನ್ ಕೆಂಗೇರಿಯಲ್ಲೇ ಹೇಳ್ಬೇಕೇನೋ. ಒಂದ್ ನಿಮಿಷ ಬಂದೇ ಇರು. ನಾನ್ ಬದುಕಲ್ಲ. ಈ ಎಂಪ್ಲಾಯ್ಮೆಂಟ್ ಆಫೀಸ್ ಮುಂದೆ ಬೇಕು ಕಟ್ತಾ ಇರ್ತೀರಿ. ನಾನ್ ವಿದ್ಯಾವಂತ, ನನ್ಗೆ ಪರಿಸ್ಥಿತಿ ನಿಮ್ಗೆ ಯಾರಿಗೂ ಆಗ್ಬಾರ್ದು. ನಾನಿಲ್ಲೇ ಬೇಕು ಕಟ್ತಾ ಇರ್ತೀರಿ. ಹಲೋ ಬ್ರದರ್, ಬರ್ಬೇಡ, ಹತ್ರ ಬರ್ಬೇಡ, ಸಾಯ್ಬೇಕು, ನನ್ ತರಬೇಡ ನೀನು. ಅಷ್ಟೆಲ್ಲ ಸೀನ್ ಇಲ್ಲ, ನನ್ನ ಹತ್ರನೂ ಕಾರಲ್ಲಿ ಪೆಟ್ರೋಲ್ ಇದೆ, ತಂದ್ಕೊಡ್ತೀನಿ. ಆದ್ರೆ ಸಾಯಕ್ ಮುಂಚೆ ಕಾರಣ ಹೇಳ್ಬಿಟ್ಟು ಸಾಯಿ. ಕಷ್ಟಪಟ್ಟು ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡು ಕೆಲಸ ಸಿಕ್ಕಿಲ್ಲ ಅಂದ್ಮೇಲೆ ಯಾಕೆ ಬಸ್ಬೇಕು? ಭಿಕ್ಷೆ ಬೇಡಕ್ಕ? ಓ, ನಿಂದ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮಾ? ಹೌದು, ನಾನ್ ಸತ್ರ ಈ ಗವರ್ಮೆಂಟ್ಗೆ ಬುದ್ಧಿ ಬರುತ್ತೆ ಅಂತ ಅದಕ್ಕೆ ಈ ನಿರ್ಧಾರ ತಗೊಂಡಿದ್ದೀನಿ. ದೇಶ ಭಾಷೆ ಬಗ್ಗೆ ತಲೆ ಕೆಡಿಸ್ಕೊಳ್ದಿರ ಈ ಗವರ್ಮೆಂಟ್ ನಿನ್ ಸಾವು ಬಗ್ಗೆ ತಲೆ ಕೆಡಿಸ್ಕೊಳುತ್ತಾ? ಇನ್ನೇರ್ ತಲೆ ಕೆಡಿಸ್ಕೊಂತಾರೆ? ಗವರ್ಮೆಂಟ್ ತಾನೇ ನಮ್ಗೆ ಕೆಲಸ ಕೊಡ್ಬೇಕು. ನಿನ್ಗೊಂದು ವಿಷಯ ಹೇಳ್ತೀನಿ ಕೇಳು. ನೀನೊಂದು ಅಂಗಡಿಗೆ ಹೋಗ್ತೀಯಾ, ಟಿವಿ ಫ್ರಿಡ್ಜ್ ತಗೊಂತೀಯ, ಅದಕ್ಕೆ 3 ವರ್ಷ ಗ್ಯಾರಂಟಿ ಕೊಡ್ತಿರ್ತಾನೆ. ಹೌದು, ಅದೇ ರೀತಿ ನೀನ್ ಓದಿದಕ್ಕೆ ಗವರ್ಮೆಂಟ್ ಕೆಲಸ ಕೊಡ್ತೀನಿ ಅಂತ ನಿನ್ನ ಗ್ಯಾರಂಟಿ ಕೊಟ್ಟಿದ್ಯಾ? ಇಲ್ಲ ತಾನೆ? ಅವ್ರು ಕೊಡೋ ಸರ್ಟಿಫಿಕೇಟ್ ಅಲ್ಲಿ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅಂತ ಬರ್ದು ನೀ ಎಷ್ಟು ಬುದ್ಧಿವಂತ ಅಂತ ಹೇಳ್ತಾರೆ. ಅಷ್ಟೇ ಆದ್ರೆ ನಾವೇ ಓದ್ಬೇಕು ಬುದ್ಧಿ ಬೆಳೆಸ್ಕೊಳಕ್ಕೆ. ಆ ಬುದ್ಧಿನ ಬಂಡವಾಳ ಮಾಡ್ಕೊಂಡು ಬದುಕು ಸಾಕ್ಸೋನೆ ನಿಜವಾದ ಬುದ್ಧಿವಂತ. ಈ ಪ್ರಪಂಚದಲ್ಲಿ ಎಷ್ಟೋ ಜನ ವಿದ್ಯಾವಂತರು ಏನೇನ್ ಕೆಲಸ ಮಾಡ್ತಿದಾರೆ ಗೊತ್ತಾ? ಹಾಗಂತ ನಾವು ಕೂಲಿ ಮಾಡ್ಬೇಕಾ? ತಪ್ಪೇನು? ನಾನ್ BA ಓದಿದ್ದೀನಿ ಗೊತ್ತಾ? ನಾನು MA MPhil ಓದಿದ್ದೀನಿ. ನನಗ್ ಕೆಲಸ ಸಿಕ್ಕಿಲ್ಲ ಅಂತ ನಾ ಸುಮ್ನಿದ್ದೀನ? ನಾನು ವಿಡಿಯೋಗ್ರಫಿ ಮಾಡ್ತೀನಿ, ಕಾರ್ ಡ್ರೈವಿಂಗ್ ಮಾಡ್ತೀನಿ, ಹಾಗೆ ಏನೇನೋ ಮಾಡ್ತೀನಿ. ಹಾಗೆ ನೀನೇನಾದ್ರೂ ಮಾಡು, ಅದ್ರ ಜೊತೆ ಕೆಲ್ಸಕ್ಕೂ ಟ್ರೈ ಮಾಡು. ನೀನ್ ಸತ್ರ ಇಲ್ಲಿ ಯಾವನು ತಲೆ ಕೆಡ್ಸ್ಕೊಳ್ಳಲ್ಲ. 2 ನಿಮಿಷ ನೋಡ್ತಾರೆ, ಮನೆಗೆ ಹೋಗ್ತಾರೆ. ಯಾವತ್ತಾದ್ರೂ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿದ್ಯಾ? ಕಷ್ಟನೋ ಸುಖನೋ ಜೀವನದಲ್ಲಿ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಏನೇ ಬಂದ್ರು ಎದುರ್ಸ್ ನಿಲ್ಬೇಕು, ಅವನೇ ನಿಜವಾದ ಗಂಡಸು. ಇಷ್ಟು ಹೇಳಿದ್ಮೇಲೂ ನೀ ಸಾಯ್ಬೇಕು ಅಂದ್ರೆ ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ನಿನ್ ಹಣೆ ಬರ್ಲಾ?